ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಪ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಒಂದು ಬಿಗ್ ಅಪ್ಡೇಟ್ ಮತ್ತು ಶಾಕ್ ನೇ ಕೊಟ್ಟಿದೆ ಅಂತ ಹೇಳಬಹುದು. ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಬೇಕಾದ್ರೆ ನಿಮ್ಗೆ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿರುತ್ತೆ. ಇದನ್ನ ಹೇಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು, ಅದು ಕರ್ನಾಟಕ ರಾಜ್ಯ ಸರ್ಕಾರದ ಸುತ್ತೋಲೆಗಳು ಏನನ್ನ ಹೇಳ್ತವೆ, ಜೀವನ ಪ್ರಮಾಣ ಪತ್ರ ಅಂದ್ರೆ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವ್ದೇ ಹೊಸ ವಿಡಿಯೋಸ್ ಬಿಟ್ರು ನಿಮ್ಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಒಂದು ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ನೇ ಕೊಟ್ಟಿದೆ ಅಂತ ಹೇಳಬಹುದು. ತುಂಬಾ ಜನಗಳು ಡೆತ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪಡ್ಕೊಂತಾ ಇರ್ತಾರೆ. ಆದ್ರೆ ಇನ್ ಮುಂದೆ ಅದು ಸರ್ಕಾರಕ್ಕೆ ಹೊರೆ ಆಗ್ತಿರೋದ್ರಿಂದ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತೆ. ಈ ಜೀವಿತ ಪ್ರಮಾಣ ಪತ್ರ ಏನು ಅಂತ ಮೊದಲು ತಿಳ್ಕೊಂಡ್ಬಿಡೋಣ. ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್. ನೀವು ಪ್ರತಿ ವರ್ಷ ಈಗ ರಿಟೈರ್ಡ್ ಆದವ್ರಿಗೆ ಗೊತ್ತಿರುತ್ತೆ ಸರ್, ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಪ್ರತಿ ವರ್ಷ ಅವರು ಪೆನ್ಷನ್ ಪಡ್ಕೊಬೇಕಾದ್ರೆ ಅವರು ಪ್ರತಿ ವರ್ಷ ಬ್ಯಾಂಕಿಗೆ ಹೋಗಿ ಜೀವಿತ ಪ್ರಮಾಣ ಪತ್ರ ಬದುಕಿದೀವಿ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಒಂದು ಫಾರಂ ಬರುತ್ತೆ, ಅದನ್ನ ಫಿಲ್ ಮಾಡಿ ಬ್ಯಾಂಕಿಗೆ ಕೊಟ್ರೆ ಅದು ಕಂಟಿನ್ಯೂಸ್ ಆಗಿ ನಿಮ್ಗೆ ಅಮೌಂಟ್ ನ ಬರುತ್ತೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ರಾಜ್ಯ ಸರ್ಕಾರ ತರಬೇಕು ಅಂತ ಇದೆ. ಸರ್ಕಾರ ಒಂದು ಸುತ್ತೋಲೆನ ಹೊರಡಿಸಿದೆ. ನೀವು ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಬೇಕಂದ್ರೆ ಇನ್ನು ನೀವು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಆದೇಶ ಮಾತ್ರ ಆ ಸುತ್ತೋಲೆ ಹೊರಡಿಸಿದೆ ಅಷ್ಟೇ. ಇದನ್ನು ಕಡ್ಡಾಯಗೊಳಿಸಿಲ್ಲ. ನೀವು ಜೀವಿತ ಪ್ರಮಾಣ ಪತ್ರವನ್ನು ನೀವು ನಿಮ್ಮ ಮೊಬೈಲ್ ನಲ್ಲೇ ಕೂಡ ಅಪ್ಲೈನ ಮಾಡಬಹುದು. ಅದು ಹೇಗೆ ಏನು ಅಂತ ನಿಮ್ಗೆ 2 ಆಪ್ ಬರ್ತವೆ. ನೀವು ಬ್ಯಾಂಕಿಗೆ ಡೈರೆಕ್ಟ್ ಥ್ರೂ ಹೋಗಿ ಆಧಾರ್ ಕಾರ್ಡ್ ಒಂದು ಲಿವಿಂಗ್ ಸರ್ಟಿಫಿಕೇಟ್ ಫಾರಂ ಬರುತ್ತೆ, ನೀವು ಅದನ್ನ ಫಿಲ್ ಮಾಡಿ ಕೂಡ ನೀವು ಆ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಸಾಕು. ಅಥವಾ ನೀವು ನಿಮ್ಮ ಮೊಬೈಲ್ ಆಪ್ ಅಲ್ಲೇ ಮಾಡಬಹುದು. ಎರಡು ಆಪ್ ಇದಾವೆ. ಜೀವನ್ ಪ್ರಮಾಣ ಅಂತ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ನೀವು ಜೀವನ್ ಪ್ರಮಾಣ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ಇದು ಲಿವಿಂಗ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡಬಹುದು. ಆಮೇಲೆ ನಂತರ ಆಧಾರ್ ಫೇಸ್ RD ಅಂತ ಇನ್ನೊಂದು ಅಪ್ಲಿಕೇಶನ್ ಇದೆ. ಅದರಲ್ಲೂ ಕೂಡ ನೀವು ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲೂ ಕೂಡ ಅಪ್ಲೈನ ಮಾಡಬಹುದು. ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಇದನ್ನ ಕಡ್ಡಾಯಗೊಳಿಸಿದ್ರೆ ನಿಮ್ಗೆ ಅದು ಒಂದು ಸಪರೇಟ್ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ನೀವು ಇದನ್ನು ನೋಡಬಹುದು ಹೆಂಗೆ ಅಪ್ಲೈ ಮಾಡೋದು ಅಂತ. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.